ಬೆಂಗಳೂರಿನಲ್ಲಿ ಬಾಣಂತಿ ಮೇಲೆ ಸಾಕು ನಾಯಿ ದಾಳಿಯನ್ನ ಮಾಡಿದೆ. ವಾಕಿಂಗ್ಗೆ ಹೊರಟ ಬಾಣಂತಿ ಮೇಲೆ ಏಕಾಏಕಿ ಶ್ವಾನ ಅಟ್ಯಾಕ್ ಮಾಡಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದಿರುವಂತಹ ಭಯಾನಕ ಘಟನೆ. ಬಾಣಂತಿ ಮೇಲೆ ಸಾಕು ನಾಯಿ ಡಾಬರ್ ದಾಳಿ ಮಾಡಿದೆ. ವಾಕಿಂಗ್ ಹೋಗ್ತಾ ಇದ್ರು ಬಾಣಂತಿ, ಈ ವೇಳೆ ಏಕಾಏಕಿ ಶ್ವಾನ ಅಟ್ಯಾಕ್ ಮಾಡಿರುವಂತದ್ದು. ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದಿರುವಂತಹ ಭಯಾನಕ ಘಟನೆ. ಜನವರಿ 26ರಂದು ಈ ಘಟನೆ ನಡೆದಿದೆ. ಮಹಿಳೆ ಕುತ್ತಿಗೆಗೆ ಗಾಯ ಆಗಿದೆ, ನಾಯಿ ಕುತ್ತಿಗೆಗೆ ಕಚ್ಚಿದೆ. ಬಿಡಿಸೋಕೆ ಬಂದಂತ ವ್ಯಕ್ತಿ ಮೇಲೂ ದಾಳಿಯನ್ನ ಮಾಡಿದೆ ಸಾಕು ನಾಯಿ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಬೆಂಗಳೂರಿನ HSR ಲೇಔಟ್ನ ಟೀಚರ್ಸ್ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಅಮರೇಶ್ ರೆಡ್ಡಿ ಎಂಬುವರಿಗೆ ಸೇರಿದ ಸಾಕು ನಾಯಿ ಇದು ಎನ್ನುವಂತ ಮಾಹಿತಿ ಇದೆ. ಹಾಗೆಯೇ ಬೆಳಗ್ಗೆ 6:54ಕ್ಕೆ ಮನೆ ಮುಂದೆ ವಾಕಿಂಗ್ ಮಾಡ್ತಾ ಇದ್ರು. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಗಾಯಗೊಂಡ ಮಹಿಳೆ ಎನ್ನುವಂಥದ್ದು ಗೊತ್ತಾಗಿದೆ. ಬೆಂಗಳೂರಿನ HSR ಲೇಔಟ್ನ ಟೀಚರ್ಸ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ. ಅಮರೇಶ್ ರೆಡ್ಡಿ ಎಂಬುವರಿಗೆ ಸೇರಿರುವಂಥ ಸಾಕು ನಾಯಿ ಬೆಳಗ್ಗೆ 6:54ರ ಸುಮಾರಿಗೆ ವಾಕಿಂಗ್ಗೆ ಹೋಗ್ತಾ ಇದ್ರು. ವಾಕಿಂಗ್ ಮಾಡುವಾಗ ಅಟ್ಯಾಕ್ ಮಾಡಿದೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. CCTV ದೃಶ್ಯಾವಳಿಗಳಲ್ಲಿ ಸಾಕು ನಾಯಿ ಯಾವ ರೀತಿಯಾಗಿ ಮಹಿಳೆ ಮೇಲೆ ಅಟ್ಯಾಕ್ ಮಾಡಿದೆ. ಸ್ಥಳೀಯರು ಬಂದು ಬಿಡಿಸುವಂಥ ಪ್ರಯತ್ನವನ್ನ ಮಾಡಿದ್ರು, ಆದರೂ ಕೂಡ ಅದು ಸಾಧ್ಯ ಆಗಲಿಲ್ಲ. ರಸ್ತೆ ತುಂಬೆಲ್ಲ ಈ ಸಾಕು ನಾಯಿ ಮಹಿಳೆಯನ್ನ ಎಳೆದಾಡಿದೆ. ಅಲ್ಲೇ ಇದ್ದಂಥ CCTVಯಲ್ಲಿ ಈ ಎಲ್ಲ ದೃಶ್ಯಾವಳಿಗಳು ರೆಕಾರ್ಡ್ ಆಗಿದೆ. ಮಹಿಳೆಯ ಕುತ್ತಿಗೆಗೆ ಗಾಯ ಆಗಿದೆ ಎನ್ನುವಂಥ ಮಾಹಿತಿ ಇದೆ. ಸದ್ಯ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಶ್ವಾನದ ಮಾಲೀಕ ಅಮರೇಶ್ ರೆಡ್ಡಿ ವಿರುದ್ಧ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ವಾಕಿಂಗ್ ಹೋಗ್ತಾ ಇದ್ದಂಥ ಸಂದರ್ಭ, ಅದೇ ಸಂದರ್ಭದಲ್ಲಿ ಅಟ್ಯಾಕ್ ಆಗಿದೆ. ಇನ್ನು ಈ ಸಾಕು ನಾಯಿಯ ಮಾಲೀಕರಿಗೂ ಕೂಡ ಸ್ವಲ್ಪ ಜವಾಬ್ದಾರಿ ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕ ಸ್ಥಳಕ್ಕೆ ಸಾಕು ನಾಯಿಗಳನ್ನ ತಂದಾಗ ಸ್ವಲ್ಪ ಜವಾಬ್ದಾರಿಯನ್ನು ವಹಿಸೋದು ಅವರದ್ದು ಕೂಡ ಕರ್ತವ್ಯ ಆಗಿರುತ್ತೆ. ಆ ಸಂದರ್ಭದಲ್ಲಿ ಈ ಶ್ವಾನದ ಮಾಲೀಕ ಅಮರೇಶ್ ರೆಡ್ಡಿ ಏನ್ ಮಾಡ್ತಾ ಇದ್ರು ಅಂತೇಳಿ. ಸಂಪತ್, ಇಷ್ಟು ದಿನ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಹಾಗೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ವಿ. ಆದರೆ ಇದೀಗ ಮನೆಯಲ್ಲಿ ಸಾಕುವಂತಹ ಸಾಕು ನಾಯಿ ಕೂಡ ಸೇಫ್ ಅಲ್ಲ. ಯಾವ ಸಮಯದಲ್ಲಿ ಬೇಕಾದರೂ ರಸ್ತೆಯಲ್ಲಿ ಓಡಾಡುವಂತಹ ಜನರ ಮೇಲೆ ಅದು ಅಟ್ಯಾಕ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನವನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಈ ಒಂದು ಘಟನೆ ಅಂದ್ರೆ ಒಂದು CCTV ಫುಟೇಜ್ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಆ ಒಂದು CCTVಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳ್ಸುತ್ತೆ. ಯಾಕಂತ ಹೇಳಿದ್ರೆ HSR ಲೇಔಟ್ನಲ್ಲಿ ಕಳೆದ ಜನವರಿ 26ನೇ ತಾರೀಕಂದು ಈ ಒಂದು ಘಟನೆ ನಡೆಯುತ್ತೆ. ಬೆಳಿಗ್ಗೆ 6:45ರ ಸುಮಾರಿಗೆ ಮಹಿಳೆಯೊಬ್ಬರು ರಸ್ತೆಯಲ್ಲಿ ವಾಕಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಮನೆಯ ಗೇಟ್ನಿಂದ ಹೊರ ಬಂದಂತಹ ನಾಯಿ ಆ ಒಂದು ಮಹಿಳೆಯ ಮೇಲೆ ದಾಳಿಯನ್ನ ಮಾಡುತ್ತೆ. ಹಾಗೆ ಹತ್ತಿರದಲ್ಲಿದ್ದಂತಹ ವ್ಯಕ್ತಿಯೊಬ್ಬರು ಕೂಡ ಅದನ್ನ ಬಿಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದರೆ ಆ ಒಂದು ವ್ಯಕ್ತಿಯ ಮೇಲೂ ಕೂಡ ಈ ಒಂದು ಸಾಕು ನಾಯಿ ಅಟ್ಯಾಕ್ ಮಾಡಿರುವಂಥದ್ದು. ಡಾಬರ್ ಬ್ರೀಡ್ ನ ನಾಯಿ ಅದಾಗಿರುವಂಥದ್ದು. ಅಂದ್ರೆ ಸಾಕಷ್ಟು 3-4 ಜನರು ಕೂಡ ಆ ಒಂದು ನಾಯನ್ನ ಆ ಒಂದು ಮಹಿಳೆಯಿಂದ ಹಾಗೆ ಆ ಒಂದು ವ್ಯಕ್ತಿಯಿಂದ ಬಚಾವ್ ಮಾಡಲಿಕ್ಕೆ ನೋಡ್ತಾರೆ. ಆದರೆ ಆ ಒಂದು ನಾಯಿ ಏಕೈಕ ಅವರ ಮೇಲೆ ದಾಳಿ ಮಾಡೋದ್ರಿಂದಾಗಿ ಸಾಕಷ್ಟು ಏನು ಮಹಿಳೆಗೂ ಕೂಡ ಗಾಯ ಆಗಿರುವಂಥದ್ದು. ಸರಿಸುಮಾರು ಅಂದ್ರೆ ಅವರ ತಲೆ ಆಗಿರ್ಬೋದು, ಕುತ್ತಿಗೆ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಗಾಯ ಆಗಿದೆ. ಹಾಗೆ ಖಾಸಗಿ ಆಸ್ಪತ್ರೆಗೂ ಕೂಡ ಆ ಒಂದು ಮಹಿಳೆಯನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಸರಿಸುಮಾರು 50ಕ್ಕೂ ಹೆಚ್ಚು ಹೊಲಿಗೆಯನ್ನು ಕೂಡ ಆ ಮಹಿಳೆಗೆ ಹಾಕಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಸದ್ಯ ಈ ಒಂದು ವಿಚಾರವಾಗಿ ಅಂದ್ರೆ ಸಾಕು ನಾಯಿಯನ್ನ ಸಾಕಿದಂತಹ ಅಮರೇಶ್ ರೆಡ್ಡಿಯ ವಿರುದ್ಧವಾಗಿ ಮಹಿಳೆ HSR ಲೇಔಟ್ನಲ್ಲಿ ಒಂದು ದೂರನ್ನು ಕೂಡ ದಾಖಲು ಮಾಡಿರುವಂಥದ್ದು. ಪ್ರಮುಖವಾಗಿ ಕೇವಲ ಬೀದಿ ನಾಯಿ ಅಷ್ಟೇ ಅಲ್ಲ, ಸಾಕು ನಾಯಿಯನ್ನು ಕೂಡ ನಾವು ಜವಾಬ್ದಾರಿಯುತವಾಗಿ ನೋಡ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸಾಕು ನಾಯಿಯನ್ನು ನಾವು ಸಾಕ್ತಾ ಇದೀವಿ ಅಂತ ಹೇಳಿದ್ರೆ ಆ ಒಂದು ನಾಯಿಯ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ಹಾಗೆ ಆ ಒಂದು ನಾಯಿಯನ್ನ ನಾವು ಮನೆಯಲ್ಲಿ ಯಾವ ರೀತಿಯಲ್ಲಿ ಸುರಕ್ಷಿತವಾಗಿ ಇಟ್ಕೊಂಡಿರ್ತೀವಿ, ಹಾಗೆ ಆ ಒಂದು ನಾಯಿಗೂ ಕೂಡ ಇಂಜೆಕ್ಷನ್ ಹಾಕ್ಸಿರೋದಾಗಿರ್ಬಹುದು, ಹಾಗೆ ಯಾರ ಮೇಲೂ ಕೂಡ ಅಟ್ಯಾಕ್ ಮಾಡದ ರೀತಿಯಲ್ಲಿ ನಾವು ಅದನ್ನ ಟ್ರೈನ್ ಮಾಡಬೇಕಾಗತ್ತೆ. ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಯಾವುದೇ ರೀತಿ ಸಾಕಿದಂತಹ ಮಾಲೀಕರು ಯಾವುದೇ ರೀತಿ ಆ ನಾಯಿಯನ್ನ ಟ್ರೈನ್ ಮಾಡಿಲ್ಲ. ಹಾಗೆ ಅದು ಬೆಳಗಿನ ಹೊತ್ತು ಆಗಿರೋದ್ರಿಂದ ಆ ಮಹಿಳೆಗೂ ಕೂಡ ಗೊತ್ತಿರಲ್ಲ ಈ ರೀತಿಯಲ್ಲಿ ನಾಯಿ ಬಂದು ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿ. ಸೊ ಹೀಗಾಗಿ ಈ ಸಂಬಂಧ ಮಹಿಳೆ ಕೂಡ ದೂರನ್ನ ದಾಖಲಿಸಲಾಗಿದೆ. ಸೊ ಕಾದ್ ನೋಡಬೇಕಾಗಿದೆ ಪೊಲೀಸರು ಇದನ್ನ ಯಾವ ರೀತಿಯಲ್ಲಿ ತನಿಖೆ ಮಾಡಿ ಅವರ ಮೇಲೆ ಕಾನೂನಿನ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ಅಂತ ಹೇಳಿ. ಸಂಪತ್, ಸುಷ್ಮಿತಾ, ಸದ್ಯ ಗಾಯಗೊಂಡಿರುವ ಮಹಿಳೆಯ ಪರಿಸ್ಥಿತಿ ಏನಿದೆ? ಈಗಾಗಲೇ ದೂರು ಕೂಡ ಕೊಟ್ಟಿದ್ದಾರೆ ಅನ್ನೋದಾಗಿ ಹೇಳ್ತಾ ಇದ್ರೆ, ಕ್ರಮ ಯಾವ ರೀತಿಯಾಗಿ ಆಗುತ್ತೆ ಮುಂದೆ ಅಂತ ಹೇಳಿ.
ಸಂಪತ್ ಅಂದರೆ ಜನವರಿ 26ನೇ ತಾರೀಕು ಈ ಒಂದು ಘಟನೆ ಆಗಿರುವಂಥದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಸದ್ಯ 4 ದಿನದಿಂದಲೂ ಕೂಡ ಆ ಒಂದು ಮಹಿಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅಂದರೆ ಯಾವುದೇ ರೀತಿ ಪ್ರಾಣಕ್ಕೆ ಅಪಾಯ ಇಲ್ಲ. ಆದರೆ ಆ ಮಹಿಳೆಯ ತಲೆ ಆಗಿರಬಹುದು, ಕುತ್ತಿಗೆ ಆಗಿರ್ಬೋದು, ಮುಖದ ಭಾಗವನ್ನು ನೋಡಿದ್ರೆ ನಿಜಕ್ಕೂ ಕೂಡ ಭಯ ಹುಟ್ಟಿಸುವ ರೀತಿಯಲ್ಲಿದೆ. ಅದರ ನಾಯಿಯ ಅಟ್ಯಾಕ್ ಯಾವ ರೀತಿಯಲ್ಲಿದೆ ಅಂತ ಹೇಳಿ ಸರಿಸುಮಾರು 50ಕ್ಕೂ ಹೆಚ್ಚು ಹೊಲಿಗೆಯನ್ನು ಹಾಕಿರುವಂಥದ್ದು. ಬಹುಶಃ ಇನ್ನು 2-3 ದಿನಗಳಲ್ಲಿ ಆ ಒಂದು ಮಹಿಳೆ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಹಾಗೆ ಇವಾಗ ಕಾನೂನಿನ ರೀತಿಯ ಕ್ರಮಗಳನ್ನು ಕೂಡ ಗಮನಿಸಿದ್ರೆ ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾಯಿಯನ್ನು ಸಾಕಬೇಕಾಗುತ್ತೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಪೊಲೀಸರು ಕೂಡ ಅಂದರೆ ಮನೆಯ ಮಾಲೀಕರಿಗೆ ಕೆಲವೊಂದಿಷ್ಟು ರೂಲ್ಸ್ ಅನ್ನು ತಿಳಿಸೋದಾಗಿರಬಹುದು, ಹಾಗೆ ಕೆಲವೊಂದಿಷ್ಟು ಫೈನ್ ಹಾಕುವಂತಹ ಸಾಧ್ಯತೆಯೂ ಕೂಡ ಇದೆ. ಸಂಪತ್, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.